ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. 19ನೇ ಶತಮಾನದ ಕೊನೆಯ ಭಾಗ. ನಂಜನಗೂಡಿನಲ್ಲಿ ವೆಂಕಟಕೃಷ್ಣ ಅಯ್ಯಂಗಾರ್ಯರೆಂಬ ವಕೀಲರಿದ್ದರು. ಅಯ್ಯಂಗಾರ್ಯರು ತಮ್ಮ ಮನೆಗೆ ಇಟ್ಟ ಹೆಸರು ಮಾತೃ ಮಂದಿರ. ಆ ಮನೆಯ ಆಹಾರ, ಆಶ್ರಯ ಪಡೆದವರಿಗೆ ಲೆಕ್ಕವೇ ಇಲ್ಲ. ಯಾರೋ ಪರಿಚಿತರು ಬಡ ಹುಡುಗನೊಬ್ಬನನ್ನ ಕರೆತಂದು ವಾರದಲ್ಲಿ ಒಂದು ದಿನ ಊಟವಿಕ್ಕಿ ನೆರವಾಗುವಂತೆ ಕೇಳಿಕೊಂಡ್ರಂತೆ. ಅಯ್ಯಂಗಾರ್ಯರು ಖಡಾಖಂಡಿತವಾಗಿ ಸಾಧ್ಯವಿಲ್ಲ ಎಂದಾಗ ಬಂದವರಿಗೆ ಅಚ್ಚರಿ. ಮಾತು ಮುಂದುವರಿಸಿ, ಬೇಕಿದ್ದರೆ ಹುಡುಗನನ್ನ ಇಲ್ಲೇ ಬಿಟ್ಟು ಹೋಗಿ, ವ್ಯಾಸಂಗ ಮುಗಿಯುವವರೆಗೆ ಇಲ್ಲೇ ಇರಲಿ ಎಂದು ಹೇಳಿದ ಮಾತು ಅವರ ಔದಾರ್ಯಕ್ಕೆ ಹಿಡಿದ ಕನ್ನಡಿ. ಸಾಮಾಜಿಕ ವಿಷಯಗಳ ಬಗೆಗೆ ಅಯ್ಯಂಗಾರ್ಯರು ಕೆಲವು ಗ್ರಂಥಗಳನ್ನು ಬರೆದಿದ್ದರಲ್ಲದೆ ಪತ್ತೇದಾರಿ ಕಾದಂಬರಿಗಳನ್ನು ರಚಿಸಿದ್ದರಂತೆ. ಅಯ್ಯಂಗಾರ್ಯರ ಮಗಳು ತಿರುಮಲಾಂಬ ಅವರಲ್ಲಿಯೂ ಇವೆಲ್ಲ ಗುಣಸಂಪನ್ನತೆ ಮೈಗೂಡಿದುದರಲ್ಲಿ ಅಚ್ಚರಿ ಇಲ್ಲ. ನಂಜನಗೂಡು ತಿರುಮಲಾಂಬ ಹುಟ್ಟಿದುದು 1887ರಲ್ಲಿ. 6 ವರ್ಷದ ಹುಡುಗಿಯಾಗಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡ ತಿರುಮಲಾಂಬ ಬಾಲಿಕಾ ಪಾಠಶಾಲೆಯಲ್ಲಿ 4ನೇ ತರಗತಿಯವರೆಗೆ ಓದಿದಳು. ಅಂದಿನ ಪದ್ಧತಿಯಂತೆ 13ನೇ ವಯಸ್ಸಿಗೆ ಮದುವೆಯ ಹಸೆಮಣೆ ಏರಿದ ಹುಡುಗಿಯ ವಿದ್ಯಾಭ್ಯಾಸ ಅಲ್ಲಿಗೆ ನಿಂತಿತ್ತು. ತವರು ಮನೆ ಬಿಟ್ಟು ಹೋಗುವ ಮುನ್ನವೇ ಸುದ್ದಿ ಬಂದಿತ್ತು, ಕೈ ಹಿಡಿದ ಹುಡುಗ ಪ್ಲೇಗಿಗೆ ಬಲಿಯಾಗಿ ಮರಣಿಸಿದ್ದ. ವೆಂಕಟಕೃಷ್ಣ ಅಯ್ಯಂಗಾರ್ಯರು ಧೈರ್ಯ ತುಂಬಿದರು. ಉತ್ತಮ ಗ್ರಂಥಗಳನ್ನು ತಂದುಕೊಟ್ಟು ಓದಲು ಪ್ರೇರಣೆ ನೀಡಿದರು. ಕಥೆ, ಕವಿತೆಗಳನ್ನು ರಚಿಸತೊಡಗಿದ ತಿರುಮಲಾಂಬ ಬರೆದ ಸದಾಚಾರ ಎಂಬ ಪ್ರಬಂಧಕ್ಕೆ ಮಧುರವಾಣಿ ಪತ್ರಿಕೆಯ ಸ್ಪರ್ಧಾ ಬಹುಮಾನ ಲಭಿಸಿತು. ಇದರಿಂದ ಉತ್ಸಾಹಿತರಾದ ತಿರುಮಲಾಂಬ 1916ರಲ್ಲಿ ತಾವೇ ಕರ್ನಾಟಕ ನಂದಿನಿ ಮತ್ತು ಸನ್ಮಾರ್ಗದರ್ಶಿ ಎಂಬ ಪತ್ರಿಕೆಗಳನ್ನು ಪ್ರಕಟಿಸತೊಡಗಿದರು. ಗ್ರಂಥ ಪ್ರಕಾಶನವನ್ನು ಕೈಗೊಂಡು ತಿರುಮಲಾಂಬ ಪ್ರಾರಂಭಿಸಿದ ಸತಿ ಹಿತೈಷಿಣಿ ಗ್ರಂಥಮಾಲೆ ಕವಿತೆ, ಕಥೆ, ಕಾದಂಬರಿ ಮೊದಲಾದ ಎಲ್ಲ ಪ್ರಕಾರದ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸುವ ಸಾಹಿತ್ಯ ಸೇವೆಯಲ್ಲಿ ತತ್ಪರವಾಯಿತು. ತಮ್ಮ ಬದುಕಿಗೆ ಎರಗಿದ ಆಘಾತವನ್ನು ಸಹಿಸುತ್ತಲೇ ತಿರುಮಲಾಂಬ ಸಮಾಜಮುಖಿಯಾಗಿ ಕೈಗೊಂಡ ನಾಡು ನುಡಿಗಳ ಸೇವೆ ಮೈಸೂರು ಮಹಾರಾಜರನ್ನು ಒಳಗೊಂಡಂತೆ ಸರ್ವರ ಗಮನ ಸೆಳೆದುದು ಅತಿಶಯವಲ್ಲ. ಇಷ್ಟಾಗಿಯೂ ಓದುಗರ ಬೆಂಬಲ ಸಾಕಾಗಲಿಲ್ಲ. 2 ಪತ್ರಿಕೆಗಳನ್ನು, ಪ್ರಕಾಶನ ಸಂಸ್ಥೆಯನ್ನು ನಡೆಸುವುದು ತಿರುಮಲಾಂಬ ಅವರಿಗೆ ಭಾರವಾಗತೊಡಗಿತು. ಸಾಂಸಾರಿಕ ಕಷ್ಟಗಳಿಂದಾಗಿ ಅವರ ತಂದೆಯವರಿಗೂ ಆರ್ಥಿಕ ಹೊರೆಯನ್ನು ಹಂಚಿಕೊಳ್ಳಲು ಸಾಧ್ಯವಾಗದೆ ಹೋಯಿತು. ಈ ಸ್ಥಿತಿಯಲ್ಲಿ ತಿರುಮಲಾಂಬ ಅವರ ನೆರವಿಗೆ ಮೈಸೂರು ಮಹಾರಾಜರೇ ಮುಂದಾದುದು ಗಮನಾರ್ಹ. ಆ ಕಾಲದಲ್ಲಿ 5,000 ರೂಪಾಯಿಗಳ ಮುಂಗಡ ನೀಡಿದ ಮಹಾರಾಜರ ಔದಾರ್ಯದ ಫಲವಾಗಿ ತಿರುಮಲಾಂಬ ಹಳೆಯ ಸಾಲ ತೀರಿಸಿ ಪ್ರಕಾಶನ ಮುಂದುವರೆಸುವುದು ಸಾಧ್ಯವಾಯಿತು. ಮೈಸೂರು ಮತ್ತು ಮದ್ರಾಸ್ ವಿಶ್ವವಿದ್ಯಾನಿಲಯಗಳು ತಿರುಮಲಾಂಬ ಅವರ ಪುಸ್ತಕಗಳನ್ನು ಪಠ್ಯಪುಸ್ತಕಗಳನ್ನಾಗಿ ಆಯ್ಕೆ ಮಾಡಿದವು. ಹೀಗೆ ಪಠ್ಯಪುಸ್ತಕಗಳಾದ ಸುಶೀಲೆ, ವಿದ್ಯುಲ್ಲತಾ, ವಿರಾಗಿಣಿ ಮೊದಲಾದ ಕಾದಂಬರಿಗಳು ಹಲವಾರು ಮುದ್ರಣಗಳನ್ನು ಕಂಡವು. ಕಾಲಕ್ರಮೇಣ ತಿರುಮಲಾಂಬ ಅವರ ಪ್ರಕಾಶನ ಸಂಸ್ಥೆ ಸ್ಥಗಿತಗೊಂಡರೂ ಸಾಹಿತ್ಯ ರಚನೆ ನಿಲ್ಲಲಿಲ್ಲ. ಅವರ ಜೀವನೋತ್ಸಾಹ, ಸಮಾಜ ಸೇವೆಗಳಂತೂ ನಿರಂತರವಾಗಿ ಮುಂದುವರೆದವು. ಸ್ವತಃ ಸಾಂಸಾರಿಕ ಸುಖ ಸಂತೋಷಗಳಿಂದ ವಂಚಿತರಾಗಿದ್ದರೂ ತಿರುಮಲಾಂಬ ಅವರ ಜೀವನ ಶ್ರದ್ಧೆ ಅನುಪಮವಾಗಿತ್ತು. ಅಯ್ಯಂಗಾರ್ಯರ ತುಂಬು ಸಂಸಾರದ ಎಲ್ಲ ಸದಸ್ಯರ ಕಷ್ಟ ಸುಖಗಳಿಗೆ ತಿರುಮಲಾಂಬ ಹೆಗಲೆಣೆಯಾಗಿ ಸ್ಪಂದಿಸುತ್ತಿದ್ದರು. ಸಾಂಸಾರಿಕ ಚಟುವಟಿಕೆಗಳನ್ನು ಮುಗಿಸಿ ಸಾಹಿತ್ಯ ಬರಹಕ್ಕೆ ತೊಡಗುವಾಗ ನಡುರಾತ್ರಿ ಕಳೆದಿರುತ್ತಿತ್ತು. ಸಂಸ್ಕೃತ, ಇಂಗ್ಲಿಷ್ ಮೊದಲಾದ ಭಾಷೆಗಳನ್ನು ಸ್ವತಃ ಅಭ್ಯಾಸ ಮಾಡಿ ಕಲಿತಿದ್ದ ತಿರುಮಲಾಂಬ ತಮ್ಮ 60ನೇ ವಯಸ್ಸಿಗೆ ತಮಿಳು ಓದಿ ಬರೆಯುವುದನ್ನು ಕಲಿತರಂತೆ. ನಿರಂತರವಾಗಿ ಬಾಧಿಸಿದ ವಾತರೋಗ, ಕಣ್ಣಿನ ತೊಂದರೆ, ಮೂಳೆ ಮುರಿತಗಳು ಅವರ ಓದು ಬರಹಗಳಿಗೆ ಅಡ್ಡಿಯಾಗಲಿಲ್ಲ. ಲೇಖಕಿ ವಿಜಯಾ ದಬ್ಬೆಯವರು ವರ್ಣಿಸುವಂತೆ ಕನ್ನಡದ ನವೋದಯಕ್ಕೆ ಮೊದಲ ಸ್ತ್ರೀದನಿಯನ್ನು ಸೇರಿಸಿದ ಸಾಹಸಿ ತಿರುಮಲಾಂಬ. ಅವರ ಬದುಕು, ಸಾಹಿತ್ಯ ಸಾಧನೆ ಮೊದಲಾದವು ಸ್ಮರಣೀಯ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.